ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ. ಏನ್ ಮಾತಾಡ್ಬೇಕು ಸಿರಿ ಎಂದು ಅಜ್ಜಿ ಕೇಳಿದಾಗ, ರಹಸ್ಯದ ಬಗ್ಗೆ ಅಜ್ಜಿ ಎಂದಳು. ಯಾವ ರಹಸ್ಯನೇ ಎಂದು ಅಜ್ಜಿ ಕೇಳಲು, ಸಿಂಹಾದ್ರಿ ಮನೆ ರಹಸ್ಯ ಏನು ಅಂತ ಸತ್ಯ ತಿಳ್ಕೊಳ್ಬೇಕು ನಾನು ಎಂದಳು. ಅಜ್ಜಿ ಮಂಕಾಯ್ತು. ಹೋಗೆ, ಯಾವ ಸತ್ಯ ತಿಳಿಯೋ ಅವಶ್ಯಕತೆ ಇಲ್ಲ, ಅದನ್ನು ತಿಳಿದು ನಿನಗೇನಾಗಬೇಕು ಎಂದು ಹೋಗುವಾಗ, ಅಜ್ಜಿ ನಿಂತ್ಕೊಳ್ಳಿ, ನಾನು ವಿರಾಟ್ ಸಿಂಹಾದ್ರಿ ಹೆಂಡತಿ. ನೀವು ನನ್ನ ಬಳಿ ಸತ್ಯ ಮುಚ್ಚಿಡೋ ಹಾಗಿಲ್ಲ. ಹೇಳಿ, ವಿರಾಟ್ ಸರ್ ಅಮ್ಮ ಹೇಗೆ ಸತ್ರು? ಅಪ್ಪಾಜಿ ಗಿರಿಜಮ್ಮನ ಮದುವೆ ಆಗಿದ್ದು ಹೇಗೆ? ನಿಮ್ಮ ಮಗಳು ಸತ್ತಿದ್ದು ಹೇಗೆ? ನಿಮ್ಮ ಮಗಳಿಗೆ ಮೋಸ ಆಗಿದ್ದು ಎಲ್ಲಿ? ಮತ್ತು ಯಾರಿಂದ, ಹೇಗೆ ಎಂದು ಗಾಂಭೀರ್ಯದ ಮೊಗದಲ್ಲಿ ಕೇಳಿದ್ಲು ಸಿರಿ. ಆಗ ಅಜ್ಜಿ ಕಣ್ಣು ತುಂಬಿತು. ಪ್ಲೀಸ್ ಅಜ್ಜಿ, ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಇದರಿಂದ ಏನಾಗಿದೆ ಅಂತ ತಿಳಿದಾಗ ಮಾತ್ರ ಏನಾಗುತ್ತೋ ಅದು ತಡೆಯೋಕ್ಕೆ ಸಾಧ್ಯ. ಪ್ಲೀಸ್ ಅಜ್ಜಿ, ನಿಮ್ಮ ಕೈ ಮುಗಿತೀನಿ. ನೀವು ಸತ್ಯ ಹೇಳಿಲ್ಲ ಅಂದರೆ ನಿಮ್ಮ ಮೊಮ್ಮಗನ ಲೈಫ್ ಸರಿ ಹೋಗಲ್ಲ ಅಜ್ಜಿ. ಅವ್ರು ಏಳಿಗೆ ಬಯಸಲ್ವಾ ನೀವು? ನಿಮ್ಮ ಮೊಮ್ಮಗ ಮನಸ್ಸಲ್ಲೇ ಅಮ್ಮ ಅಮ್ಮ ಅಂತ ಹೇಗೆ ಕೊರಬೇಕಾ? ಅವರಿಗೆ ಎಲ್ಲರಂತೆ ಬದುಕೋ ಹಕ್ಕಿಲ್ವಾ? ನಿಮಗೆ ಮೊಮ್ಮಗನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇದ್ರೆ ಸತ್ಯ ಹೇಳಿ ಅಜ್ಜಿ ಎಂದು ಸಿರಿ ಕೇಳುವಾಗ, ಅಜ್ಜಿ ಅವಳ ಕಡೆ ತಿರುಗಿತು. ಅವರು ಎಲ್ಲರಂತೆ ಎಲ್ಲರ ಜೊತೆಗೆ ಈ ತುಂಬು ಕುಟುಂಬದಲ್ಲಿ ಇರಲಿ ಅಜ್ಜಿ. ಪ್ಲೀಸ್, ವಿಚಾರ ಏನೇ ಇದ್ರೂ ನನ್ನ ಬಳಿ ಹೇಳಿ ಅಜ್ಜಿ ಎಂದು ಕೈ ಮುಗಿದೇ ಕೇಳಿದ್ಲು. ಈಗ ಅಜ್ಜಿಗೆ ಬೇರೆ ದಾರಿಯೇ ಕಾಣಿಸ್ಲಿಲ್ಲ. ಸಿರಿ ಅಜ್ಜಿನ ಬಿಡುವಂತಿಲ್ಲ ಎಂದು ಅರಿವಾಯಿತು ಅಜ್ಜಿಗೆ. ಪ್ಲೀಸ್ ಅಜ್ಜಿ ಎಂದು ಒತ್ತಾಯ ಮಾಡುವ ವೇಳೆ ವರ್ಷ ಕೂಡ ಬಂದಿದ್ಲು. ಅಜ್ಜಿ, ಈ ಮನೆಯಲ್ಲಿ ನಾನು ಬಂದು ಇಷ್ಟು ವರ್ಷ ಆಯಿತು. ಆವತ್ತಿಂದ ಇವತ್ತಿನ ತನಕ ಯಾರೊಬ್ಬರು ಈ ಗುಟ್ಟಿನ ಬಗ್ಗೆ ಹೇಳೇ ಇಲ್ಲ. ದಯಮಾಡಿ ಹೇಳಿ ಅಜ್ಜಿ ಎಂದು ಅವಳು ಕೂಡ ಬೇಡಿಕೆ ಮುಂದಿಟ್ಲು. ಆಗ ಅಜ್ಜಿ ದೀರ್ಘವಾದ ಉಸಿರು ಹೊರದಬ್ಬುತ್ತಾ, ನನಗೆ ಗೊತ್ತಿರುವಷ್ಟು ವಿಚಾರ ಹೇಳ್ತೀನಿ ಎಂದು ಗೊತ್ತಿರೋ ವಿಚಾರ ಹೇಳಲು ಆರಂಭಿಸಿದರು. ನಾನು, ನಮ್ಮವರು ಶಿವಮೊಗ್ಗದ ಕಡೆಯ ಪುಟ್ಟ ಹಳ್ಳಿಯ ಬಳಿ ವಾಸವಾಗಿದ್ವಿ. ನಮಗೆ ಮಕ್ಕಳಿರಲಿಲ್ಲ. ಆಗ ಯಾರೋ ದೇವಸ್ಥಾನದ ಬಳಿ ಹೆಣ್ಮಗು ಒಂದು ಬಿಟ್ಟು ಹೋಗಿದ್ದು ನೋಡಿ ಅದನ್ನೇ ನಮ್ಮ ಮಗಳಂತೆ ಸಾಕಿದ್ವಿ. ಅವಳೆ ಕಲ್ಯಾಣಿ. ಅವಳು ಸಾಕು ಮಗಳು ಅಂತ ಬಾಯ್ಬಿಟ್ಟು ಹೇಳಿಲ್ಲ ನಾವು. ನಮ್ಮವರು ಕಲ್ಯಾಣಿಗೆ 10 ವರ್ಷ ಇದ್ದಾಗಲೇ ತೀರೋದ್ರು. ಆದರೆ ಸಾಯೋ ಮುನ್ನವೇ ಊಟ ಬಟ್ಟೆಗೆ ಸಾಕಷ್ಟು ದುಡ್ದು ಹೋಗಿದ್ರು. ಹೀಗಾಗಿ ನಾವು ಬದುಕೋಕೆ ಸಹಾಯ ಆಯಿತು. ಕಲ್ಯಾಣಿಗೆ ಸಹಾಯ ಮಾಡೋದ್ರಲ್ಲಿ ಹುಚ್ಚು. ಯಾರೇ ಬಂದು ಸಹಾಯ ಹಸ್ತ ಚಾಚಿದ್ರೂ ಇಲ್ಲ ಅನ್ನೋದ ಗುಣ. ತನ್ನ ಬಳಿ ಇರುವ ಯಾವುದೇ ವಸ್ತುವಾದರೂ ಕಷ್ಟ ಎಂದವರಿಗೆ ದಾನ ಮಾಡಿ ಬರ್ತಿದ್ಲು. ನಮ್ಮವ್ರು ಸತ್ತ ನಂತರ ಅವಳಿಗೆ ಆಯುರ್ವೇದದ ಬಗ್ಗೆ ಆಸಕ್ತಿ ಮೂಡ್ತು. ಮನೆಯ ಬಳಿ ಇದ್ದ ಆಯುರ್ ಶಾಲೆಗೆ ಹೋಗ್ತಿದ್ಲು. ಹಾಗೆ ಓದಿ ದೊಡ್ಡವಳಾದ್ಲು. ಕಲ್ಯಾಣಿ ಅಂದರೆ ಇಡೀ ಊರಿಗೆ ಸಂತಸ ತರಿಸುವ ಹೆಸರು. ಅವಳ ಕೈಯಿಂದ ಒಮ್ಮೆ ಪಟ್ಟಿ ಕಟ್ಟಿಸ್ಕೊಂಡ್ರೆ ಎಂಥ ಮೂಳೆ ರೋಗವಿದ್ರೂ ಗುಣ ಆಗುತ್ತೆ ಅನ್ನೋ ನಂಬಿಕೆ. ರಾಯರ ಗುಡ್ಡದ ಮೇಲೆ ಹೋಗಿ ಗಿಡಮೂಲಿಕೆ ಕಿತ್ತು ತಂದು ಜನರಿಗೆ ಸಹಾಯ ಮಾಡ್ತಿದ್ಲು. ನಾನು ಕೂಡ ನಮ್ಮವ್ರು ಮಾಡಿಟ್ಟು ಹೋದ ಆಸ್ತಿ ಬಗ್ಗೆ ಆಲೋಚನೆ ಮಾಡದೆ ವ್ಯವಸಾಯ ಮಾಡ್ತಿದ್ದೆ. ಕಲ್ಯಾಣಿ ಕೂಡ ಭಾಗಿಯಾಗ್ತಿದ್ಲು. ಹೇಗೆ ಒಂದಿನ ಭೂಮಿಯಲ್ಲಿ ವ್ಯವಸಾಯ ಮಾಡುವಾಗ ಯಾರಿಗೋ ಹಾವು ಕಚ್ಚಿದೆ ಅಂತ ಊರಿನ ಜನ ಕಲ್ಯಾಣಿನ ಹುಡುಕ್ ಬಂದರು. ನನ್ನ ಜೊತೆಗಿದ್ದ ಕಲ್ಯಾಣಿ ಜನರ ಜೊತೆಗೆ ವಿಷ ತೆಗೆಯೋ ಔಷಧಿ ಹಿಡಿದು ಓಡಿದ್ಲು. ಹೋಗಿ ಬೇಟೆಯಿಂದ ಬಂದಿದ್ದ ಆ ಮನುಷ್ಯನ ಪಾದದಿಂದ ವಿಷ ತಡೆದು ಅವರನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ಲು. ಅವಳು ಕಾಪಾಡಿದ ವ್ಯಕ್ತಿನೇ ನಿನ್ನ ಮಾವ ಧೀರೇಂದ್ರ ಸಿಂಹಾದ್ರಿ ಎಂದು ಅಜ್ಜಿ ಕತೆ ಮುಂದುವರಿಸುತ್ತದೆ. ಹಾವು ಕಚ್ಚಿ ಸಾವು ನೋವಿಲ್ಲಿ ಒದ್ದಾಡುತ್ತಿದ್ದ ಮನುಷ್ಯನ ಪ್ರಾಣ ಉಳಿಸಿದ ಕಲ್ಯಾಣಿ, ನೀವು ಈ ರಾತ್ರಿ ಮಲಗಬಾರ್ದು, ಹುಷಾರಾಗಿರಿ, ಇದು ಹಳ್ಳಿ, ಅಲ್ಲಿ ಇಲ್ಲಿ ಹಾವು ಗೀವು ಇರ್ತವೆ ಎಂದು ಅಲ್ಲಿಂದ ಮನೆಗೆ ಬಂದ್ಲು. ನಮ್ಮೂರಿಗೆ ಯಾರೇ ಹೊಸಬ್ರು ಬಂದರೂ ಹೊಸ್ತೇನೇ ಶುರು ಮಾಡಿದ್ರು ಅವ್ರು ನಮ್ಮ ಮನೆಗೆ ಬಂದು ಆಹ್ವಾನ ಕೊಟ್ಟು ಹೋಗ್ತಿದ್ರು. ನಮ್ಮವ್ರ ಮೇಲಿದ್ದ ಅಭಿಮಾನನೇ ಕಾರಣ. ಹಾಗೆ ಧೀರು ಕೂಡ ನಮ್ಮ ಮನೆಗೆ ಬಂದಿದ್ದ. ಯಾರೆಂದು ನೋಡೋಕೆ ಹೋದ ಕಲ್ಯಾಣಿ, ನೀವಾ, ಹೇಗಿದ್ದೀರಾ, ಈಗ ಆರಾಮ ಎಂದು ವಿಚಾರಿಸಿದ್ಲು. ನಾನು ಆರಾಮಾಗಿದ್ದೀನಿ,
ನೀವು ನೀವು ಕೂಡ ರಾತ್ರಿ ಎದ್ದಿರಬೇಕಿತ್ತಾ ಏನೋ ಎಂದು ಧೀರು ಮಾತಾಡುವಾಗ ನಾನು ಕಲ್ಯಾಣಿ ಮುಖ ನೋಡಿ, ಏನಮ್ಮ ಇವ್ರು ನಿಂಗೆ ಗೊತ್ತಾ ಎಂದು ಕೇಳಿದೆ. ಹೌದು ಅಮ್ಮ, ಇವರಿಗೆ ನಿನ್ನೆ ಹಾವು ಕಚ್ಚಿದ್ದಿತ್ತು ಎಂದು ಪರಿಚಯ ಮಾಡಿಸ್ಕೊಟ್ಲು. ಹೌದಾ, ಬಾರಪ್ಪ ಒಳಗೆ, ಈಗ ಹೇಗಿದೆಯಾ ಅಂತ ವಿಚಾರಿಸ್ತಾ ಮಾತಾಡುವಾಗ, ಅಮ್ಮ ನಾನು ಇವರಿಗೆ ಬಂದಿರೋ ಇಂಜಿನಿಯರ್, ಅದೇ ಇವರಲ್ಲಿ ಆಸ್ಪತ್ರೆ ಬೇಕು ಅಂತ ಗೌರ್ಮೆಂಟ್ಗೆ ಒತ್ತಾಯ ಮಾಡಿದ್ರಂತಲ್ಲ, ಹೀಗಾಗಿ ಆ ಕಾಂಟ್ರಾಕ್ಟ್ ನಂಗೆ ಕೊಟ್ಟಿದ್ದಾರೆ. 6 ತಿಂಗಳು ಗಡುವು ಕೂಡ ನೀಡಿದ್ದಾರೆ ಒಂದು ಆಸ್ಪತ್ರೆ ನಿರ್ಮಿಸೋಕ್ಕೆ. ನಾನು ಇಲ್ಲೇ ಉಳ್ಕೋಬೇಕಿತ್ತು. ಈ ಊರಿನ ಹಿರಿಯರು ನಾಳೆ ಪಾಯ ಹಾಕಿಸೋ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಗೆ ಆಹ್ವಾನ ನೀಡೋಕೆ ಹೇಳಿದರು, ತಪ್ಪದೆ ಬನ್ನಿ ಅಂದ. ಆ ರೀತಿ ಒತ್ತಾಯ ಮಾಡಿ ಅವ್ರಿಗೆ ಪತ್ರ ಬರೆದಿದ್ದು ನನ್ನ ಮಗಳೇನಪ್ಪ. ಇಲ್ಲಿರೋ ಎಷ್ಟೋ ವೈದ್ಯರಿಗೆ ಮಕ್ಕಳಿಗೆ ಆರೋಗ್ಯದ ಕೊರತೆ ಆದಾಗ ಬೇರೆ ಊರಿಗೆ ಹೋಗಿ ವೈದ್ಯರನ್ನು ಕಾಣಬೇಕು. ಬಹುತೇಕ ಕಾಯಿಲೆಗೆ ನನ್ನ ಮಗಳ ಕೈಯಲ್ಲೇ ಮದ್ದು ಸಿಕ್ಕೋದು. ಈಗ ಪ್ರಕೃತಿ ಕೋಪಕ್ಕೆ ರಾಯರ ಗುಡ್ಡದ ಮೇಲೆ ಬೇಕಾದ ಗಿಡಮೂಲಿಕೆ ಸಿಗ್ತಿಲ್ಲ, ಅದಕ್ಕೆ ಆಸ್ಪತ್ರೆಯ ಒತ್ತಾಯ ಮಾಡಿದ್ದಾಳೆ ಕಲ್ಯಾಣಿ ಎಂದು ನಾನು ವಿವರಿಸುವಾಗ, ಕಲ್ಯಾಣಿ ಟೀ ತಂದು ಧೀರು ಕೈಗೆ ಕೊಟ್ಲು. ಟೀ ಕುಡ್ದವನು ತುಂಬ ರುಚಿಯಾಗಿದೆ, ಏನಿದು ಶುಂಠಿ ತುಳಸಿ ಹಾಕಿರೋ ಹಾಗಿದೆಯಲ್ಲ ಎಂದಾಗ, ಹೌದು, ತುಳಸಿ ಶುಂಠಿ ಹಾಕಿನೇ ಟೀ ಮಾಡಿ ಅಭ್ಯಾಸ ನನಗೆ ಎಂದಳು ಕಲ್ಯಾಣಿ. ವೆರಿ ಟೇಸ್ಟಿ ಎಂದು ಟೀ ಕುಡಿದು, ನೀವು ಇಲ್ಲಿಯವರೆಗೆ ಆಸ್ಪತ್ರೆಗೆ ಕೇಳಿ ಪತ್ರ ಬರೆದ ಕಾರಣ ನಿಮ್ಮ ಕೈ ಟೀ ಕುಡಿಯೋ ಅವಕಾಶ ಸಿಕ್ತು ನೋಡಿ, ತಪ್ಪದೆ ನಾಳೆ ಪಾಯ ಹಾಕೋ ಜಾಗಕ್ಕೆ ಬರ್ತೀನಿ ಎಂದು ಕೈ ಮುಗಿದು ಹೊರಟ. ಅವನು ನೋಡಲು ತೀರಾ ಶಾಂತ ಸ್ವಭಾವದ ಒಳ್ಳೆ ಮನೆತನದ ಹುಡುಗ ಅಂತ ಹೇಳುವ ಹಾಗಿದ್ದ. ದೊಡ್ಡೋರಿಗೆ ಆತ ಕೊಡೋ ಗೌರವ ಬಹಳ ಹಿಡಿಸ್ತು. ನಾನು ಒಂದು ಕ್ಷಣ ಒಳ್ಳೆ ಹುಡುಗ ಅನಿಸುತ್ತೆ ಅಂದೆ. ಆಗ ಕಲ್ಯಾಣಿ ಮೊಗದಲ್ಲಿ ನಗು ಮೂಡ್ತು. ಮಾರನೇ ದಿವಸ ನಾವು ಪಾಯ ಹಾಕೋ ಜಾಗಕ್ಕೆ ಹೋದ್ವಿ. ಊರಿನ ಜನ ಕಲ್ಯಾಣಿ ಕೈಯಲ್ಲೇ ಭೂಮಿ ಪೂಜೆ ಮಾಡಿಸಿದ್ರು. ಅವಳ ಕೈಯಿಂದಲೇ ಎಲ್ಲರಿಗೂ ಪ್ರಸಾದ ವಿತರಣೆಯೂ ಆಯಿತು. ಆಸ್ಪತ್ರೆ ನಿರ್ಮಿಸುವ ಕೆಲಸ ಆರಂಭವಾಯಿತು. ಅಲ್ಲಿ ಕೆಲಸ ಮಾಡೋಕೆ ಬಂದಿದ್ದ ಕೆಲಸಗಾರರೆಲ್ಲ ಕುಟುಂಬದ ಸಮೇತ ಅಲ್ಲೇ ಟೆಂಟ್ ಹಾಕೊಂಡು ಬೇಯಿಸ್ಕೊಂಡು ತಿಂತಿದ್ರು. ಆದರೆ ಧೀರುಗೆ ಆ ಮಹಾರಾಷ್ಟ್ರದ ಅಡುಗೆ ಇಷ್ಟ ಆಗ್ತಿರ್ಲಿಲ್ಲ. ಅವನಿಗೆ ತೊಂದರೆ ಆಗ್ತಿತ್ತು. ಹೀಗಂತ ಅವನು ಊರಲ್ಲಿ ಯಾರ ಬಳಿಯೋ ಹೇಳಿದ್ದು ಕಲ್ಯಾಣಿ ನನ್ನ ಬಳಿ, ಅಮ್ಮ ಆ ಸಿಟಿ ಇಂಜಿನಿಯರ್ಗೆ ಊಟ ತಿಂಡಿ ಅಡ್ಜಸ್ಟ್ ಆಗ್ತಿಲ್ಲ ಅಂತೆ, ನಾವು ಇನ್ನು ಮುಂದೆ 2 ಬದಲು 3 ಅಡುಗೆ ಮಾಡ್ಕೊಳ್ಳೋಣ ಪ್ಲೀಸ್ ಅಮ್ಮ ಎಂದಳು. ನಾನು ಒಪ್ಪಿಗೆ ಕೊಟ್ಟೆ. ಅದಾದಮೇಲೆ ಅವಳು ದಿನ ಬೇಗ ಎದ್ದು ತಿಂಡಿ ಮಾಡೋದು, ಬಾಕ್ಸ್ ಹಿಡಿದು ಆಸ್ಪತ್ರೆ ಬಳಿ ಹೋಗೋದು, ಧೀರುಗೆ ಕೊಡೋದು ಬರೋದು ಮಾಡ್ತಿದ್ಲು. ಮತ್ತೆ ಮಧ್ಯಾಹ್ನ ಊಟ ಕೊಟ್ಟು ಬರ್ತಿದ್ಲು. ರಾತ್ರಿಗೆ ಅವನೇ ಮನೆಗೆ ಬಂದು ಊಟ ಮಾಡ್ತಿದ್ದ. ನಾನು ಅವರಿಬ್ಬರನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ದೂರ ಇರ್ತಿದ್ದೆ. ದಿನ ಕಳೆದಂತೆ ಅವಳು ಅವನ ಜೊತೆಗೆ ಸಲುಗೆ ಬೆಳೆಸ್ಕೊಂಡಿದ್ಲು. ತಿಂಡಿ ತಗೊಂಡು ಹೋಗ್ತಿದ್ದ ಕಲ್ಯಾಣಿ ಸ್ವಲ್ಪ ತಡ ಮಾಡಿದರೆ ಸಾಕು, ಧೀರು ಅವಳನ್ನು ಹುಡುಕಿ ಮನೆಗೆ ಬರುವಷ್ಟು ಸಲುಗೆ ಬೆಳೆಸ್ಕೊಂಡಿದ್ದ. ನಾನು ಮಾರುಕಟ್ಟೆಗೆ ಹೋಗೋಕ್ಕೂ ನನ್ನ ಜೊತೆಗೆ ಮಗನ ಹಾಗೆ ಬರ್ತಿದ್ದ. ಮನೆಗೆ ಬಂದು ಬೇಕಾದ್ದು ಮಾಡಿಸ್ಕೊಂಡು ತಿಂದು ಕೆಲವೊಮ್ಮೆ ಅವನೇ ಅಡುಗೆ ಮಾಡಿ ಬಡಿಸಿ ಉಣಿಸುವಷ್ಟು ನಮ್ಮಲ್ಲಿ ಒಬ್ಬನಾದ. ಒಂದು ದಿನ ಮನೆಯಿಂದ ತಿಂಡಿ ತಗೊಂಡು ಹೋದ ಕಲ್ಯಾಣಿ ಮನೆಗೆ ಬಂದಿರಲಿಲ್ಲ. ಹೆದರಿಕೆ ಶುರುವಾಗಿ ಆಸ್ಪತ್ರೆ ಸುತ್ತೆ. ಆಗ ಗೊತ್ತಾದ ವಿಚಾರ, ಅವಳನ್ನು ಯಾರೋ ಕಿಡಿಗೇಡಿಗಳು ಕೆಡಿಸೋ ಪ್ರಯತ್ನ ಮಾಡಿದ್ರು ಅಂತ. ಅವಳನ್ನು ಧೀರುನೇ ಬಚಾವ್ ಮಾಡಿದ್ದ ಅಂತ ಗೊತ್ತಾಯಿತು. ಆಸ್ಪತ್ರೆಯಲ್ಲಿದ್ದ ಕಲ್ಯಾಣಿಗೆ ಡಾಕ್ಟರ್ ಯಾವ ತೊಂದರೆ ಆಗಿಲ್ಲ ಅಂತ ಹೇಳಿ ಮನೆ ಕಳಿಸಿದ್ರು. ಆದರೆ ಊರಿನ ಜನ ಅವಳನ್ನು ಯಾರೋ ಮುಟ್ಟಿದ್ದಾರೆ ಅಂತ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಊರಲ್ಲಿ ಜಿಂಕೆಯಂತೆ ಜಿಗಿಯುತ್ತಿದ್ದ ಹುಡುಗಿ ಮೂಲೆ ಸೇರಿತ್ತು. ತಾನು ಪರಿಶುದ್ಧವಾಗಿದ್ದೀನಿ ಅಂತ ಗೊತ್ತಿದ್ರೂ ಊರಿನ ಜನರ ಮಾತಿಗೆ ತಲೆ ಕೆಡಿಸ್ಕೊಂಡ್ಳು. ಅವಳನ್ನು ಆ ರೀತಿ ನೋಡೋಕ್ಕಾಗದೆ ನನಗೂ ಆರೋಗ್ಯ ಕೆಡ್ತು. ಆಗ ಆಸ್ಪತ್ರೆಯ ಕೆಲಸ ಬಿಟ್ಟು ಧೀರು ನನ್ನ ನೋಡೋಕ್ಕೆ ಬರ್ತಿದ್ದ. ಅವನಿಗೂ ಹಕ್ಕಿಯಂತೆ ಹಾರ್ತಿದ್ದ ಕಲ್ಯಾಣಿ ಬದುಕಲ್ಲಿ ಬಿರುಗಾಳಿ ಮೂಡಿದ್ದು ಹಿಡಿಸ್ಲಿಲ್ಲ. ಅದಲ್ಲದೆ ಊರಿನ ಜನರಿಗೆ ಅವಳ ಮೇಲಿದ್ದ ಅಭಿಮಾನಕ್ಕಿಂತ ಅವಳ ಮಾನದ ಮೇಲಿನ ಅನುಮಾನ ಕಂಡು ಕೋಪಗೊಂಡು ಪಂಚಾಯಿತಿಯನ್ನು ಕರೆಸ್ದ. ಇಡೀ ಜನರ ಮುಂದೆ ಯಾಕೆ ಈ ರೀತಿ ಮಾತಾಡ್ತೀರಿ, ಅವಮಾನ ಮಾಡ್ತಿದ್ದೀರಾ ಅಂತ ಕೇಳೋಕ್ಕೆ ಆರಂಭಿಸ್ದ. ನಾನು ನನ್ನ ಮಗಳು ಇಬ್ಬರು ನೊಂದು ನಿಂತ್ಕೊಂಡ್ವಿ. ಆ ಜನರು, ಸತ್ಯ ಹೇಳಮ್ಮ, ಯಾರು ನಿನ್ನ ಮುಟ್ಟಿದ್ರು ಅಂತ ಹೇಳು, ಅವ್ರ ಜೊತೆಗೆ ನೀನು ಮದುವೆ ಮಾಡಿಸ್ತೀವಿ ಹೇಳು ಅಂತ ಅವಳನ್ನು ಮತ್ತಷ್ಟು ಕೂಗ್ಸೋ ಹಾಗೆ ಪ್ರಶ್ನೆ ಮಾಡಿದರು. ಆದರೆ ನಿಜ ಏನಂದರೆ ಆ ಕಿಡಿಗೇಡಿಗಳು ತಪ್ಪಿಸ್ಕೊಂಡಿದ್ರು.
ಅವಳನ್ನು ಮುಟ್ಟೋಕೆ ಧೀರು ಬಿಡದೆ ಕಾಪಾಡಿದ್ದ. ಆದರೆ ಅರೆ ಬಟ್ಟೆ ಮೈಮೇಲಾಗಿದ್ದ ಗಾಯ ಕಂಡು ಊರ ಜನ ಅವಳು ಯಾರೋ ಈ ಕೃತ್ಯಕ್ಕೆ ಕಾರಣ ಅಂತ ಹೇಳಲು ಹೆದರ್ತಿದ್ದಾಳೆ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಿದ್ರು. ಅವರ ಮಾತುಗಳನ್ನು ಕೇಳಿದವಳಿಗೆ ಏನೊಂದು ನುಡಿಯಲು ಆಗಲಿಲ್ಲ. ತಲೆ ತಗ್ಸಿ ಅಳ್ತಿದ್ಲು. ಧೀರು ಎಷ್ಟೇ ವಿವರಣೆ ನೀಡಲು ನೋಡ್ದ, ಆದರೆ ಕಡೆಗೆ ಬಂದ ಮಾತೇನು ಗೊತ್ತಾ, ಅವನೇ ಅವಳನ್ನು ಕೆಡಿಸಿ ನಾಟಕ ಆಡ್ತಿದ್ದಾನೆ ಎಂದು. ಅದಕ್ಕೆ ಅವಳು ಹೆದರಿ ಬಾಯಿ ಬಿಡ್ತಿಲ್ಲ ಎಂದು. ಅದನ್ನು ಕೇಳಿದವನಿಗೆ ರೋಷ ಕೋಪ ಉಕ್ಕಿ ಬಂತು. ನೆತ್ತಿಗೇರಿದ ಹಾಗೆ, ಹೌದು ನಾನೇ ಹೀಗೆ ಮಾಡಿದ್ದು, ನಾನೇ ಅವಳನ್ನು ಕೆಡ್ಸೋಕೆ ನೋಡಿದ್ದು, ಸಮಾಧಾನನ, ನಾನೇ ಅವಳನ್ನು ಮುಟ್ಟಿದ್ದು, ನಾನು ಅವಳನ್ನು ಮದುವೆ ಆದರೆ ನಿಮಗೆಲ್ಲ ಸಮಾಧಾನನ ಎಂದವನು ಊರ ಅರಳಿಕಟ್ಟಿಗೆ ಯಾರೋ ಕಟ್ಟಿದ್ದ ತಾಳಿ ಹಿಡಿದು ಕಲ್ಯಾಣಿ ಕೋಳಿಗೆ ಕಟ್ಟಿದ. ಊರ ಜನರ ಬಾಯಿ ಮುಚ್ಚಿಸಿದ. ಗಂಡ ಹೆಂಡತಿಯಾದ ಧೀರು ಕಲ್ಯಾಣಿಯನ್ನು ಮತ್ತೇನು ಪ್ರಶ್ನಿಸದ ಜನ ಸುಮ್ಮನಾದರೆ ಸತಿಪತಿಗಳಾದ ಜೋಡಿಯನ್ನು ನನ್ನ ಮನೆಯನ್ನೇ ತುಂಬಿಸ್ಕೊಂಡೆ. ಕಲ್ಯಾಣಿಗೆ ಈ ಮದುವೆ ಅಸಮಾಧಾನವಾಗಿತ್ತು. ಹಾಗಾದರೆ ಕಲ್ಯಾಣಿಯವರು ಈ ಮದುವೆಗೆ ಸಮ್ಮತಿ ಕೊಡಲಿಲ್ವಾ, ಅಥವಾ ಕೊಟ್ಟರು ಧೀರೇಂದ್ರ ಅವರ ಬಾಳಲ್ಲಿ ಗಿರಿಜಾ ಹೇಗೆ ಬಂದರು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.